ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ಬೆಳಗಿನ ತಿಂಡಿಗೆ ಪಡ್ಡುನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ದೊಡ್ಡ ಕಪ್ಪಿನಲ್ಲಿ ಸರಿನ ತೊಗೊಂಡಿದ್ದೀನಿ. ನಾನು ಇದರ ರೆಸಿಪಿನ ಹಾಕಿಲ್ಲ. ನಿಮಗೆ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇದನ್ನೇ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಏನಿಲ್ಲ, ಎಲ್ಲರೂ ಮಾಮೂಲಿ ಮನೆಯಲ್ಲಿ ಇಡ್ಲಿಗೆ ಹೇಗೆ ಆಡಿಸ್ಕೊತೀರೋ ಅದೇ ಥರನೇ ಆಡಿಸ್ಕೊಳ್ಳಿ. 2 ಲೋಟ ಅಕ್ಕಿ, 3/4 ಲೋಟ ಉದ್ದಿನಬೇಳೆ, ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ, ಇಲ್ಲಾಂದರೆ ರಾತ್ರಿ ಉಳಿದಿರೋ ಅನ್ನನ ಸಪ್ರೇಟ್ ಉನಿ ಹಾಕ್ಕೊಂಡು 3 ಗಂಟೆ ನೆನೆಸ್ಕೊಂಡು ಆನಂತರ ಆಡಿಸ್ಕೊಳ್ಳಿ. ನಾನು ಆಡಿಸ್ಕೊಂಡು ನೈಟ್ ಪೂರ್ತಿ ಹಿಟ್ಟು ಹುಳಿ ಬರಬೇಕು. ಆನಂತರ ಅದನ್ನಕ್ಕೆ ಉಪ್ಪೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ತೊಗೊಂಡಿದ್ದೀನಿ. ಈ ಥರನೇ ತೊಗೊಳ್ಳಿ. ಎಲ್ಲರ ಮನೆಯಲ್ಲೂ ಹಿಟ್ಟು ಆಡಿಸ್ತಾರೆ ಇಡ್ಲಿಗೆಲ್ಲ. ಆ ಥರ ಇಡ್ಲಿಗೆ ಆಡಿಸ್ಕೊತೀವಲ್ಲ ಆ ಥರ ತರಿಯಾಗಿ ಆಡಿಸ್ಕೊಂಡು ತೊಗೊಳ್ಳಿ. ನಾನಿಲ್ಲಿ 1-2 ಸ್ಪೂನು ಕಡಲೆಬೇಳೆನ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಕಾಯಿನೂ ಅಷ್ಟೇ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತುರಿನ ಬೇಕಾದರೂ ಹಾಕೋಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕ್ಯಾರೆಟ್ನ ತುರಿನ ತೊಗೊಂಡಿದ್ದೀನಿ. ಹಾಗೆ ಸಬ್ಸಿಗೆ ಸೊಪ್ಪು, 1 ಬೌಲ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸಾಸಿವೆ, 1-2 ದಪ್ಪ ಗಾತ್ರದ ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾನು ಪಡ್ಡುಗೆ ತೊಗೊಂಡಿದ್ದೀನಿ. ಈಗ ಪಡ್ಡುಗೆ ನೆಂಚೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಚಟ್ನಿನ ಆಡಿಸ್ಕೊತಾ ಇದ್ದೀನಿ. ಅದೇ ಚಟ್ನಿಗೆ ಸ್ವಲ್ಪ ನಾನು ಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಲೋಟದಷ್ಟು ಕಡಲೆನ ತೊಗೊಂಡಿದ್ದೀನಿ. ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ಚಟ್ನಿಗೆ ಅಂತ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸ್ನ ನಾನು ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ನಾನು 2 ಸ್ಪೂನು 3 ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ. ಈ ಥರ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯಲಿ. ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿ, ಎಣ್ಣೆ ಕಾದ್ಮೇಲೆ ಫ್ಲೇಮ್ನ ಕಮ್ಮಿ ಮಾಡಿಬಿಟ್ಟು ನೆಕ್ಸ್ಟಿಗೆ ನಾನು ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆನ ಹಾಕ್ಕೊಂಡು ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಮಕ್ಕಳೆಲ್ಲ ತಿನ್ನೋದಾದರೆ, ಮೆಣ್ಸಿನ್ಕಾಯಿ ಇಷ್ಟಪಡಲ್ಲ ಅನ್ನೋದಾದರೆ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ. ದೊಡ್ಡವರೆಲ್ಲ ತಿನ್ನೋದಾದರೆ ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಹಾಗೆ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡಿರೋ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ನೆನೆ ಹಾಕ್ಕೊಂಡಿರೋ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ನೀವು ನೆನೆ ಹಾಕ್ಕೊಳ್ಳಲ್ಲ ಅಂತ ಅನ್ನೋದಾದರೆ ಹಾಗೇ ಬೇಕಾದರೂ ಕಡಲೆಬೇಳೆನ ಹಾಕ್ಕೋಬೋದು. ನಾನು ಸ್ವಲ್ಪ ಈ ಥರ 1 ಗಂಟೆ ಟೈಮು ನೆನೆಸ್ಕೊಂಡು ಕಡಲೆಬೇಳೆನ ತಗೊಂಡಿದ್ದೀನಿ. ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ನೆನೆ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿಧಾನವಾಗಿ ಕಮ್ಮಿ ಫ್ಲೇಮ್ನಲ್ಲೇ ಈ ಥರ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಫ್ಲೇಮ್ನ ಜಾಸ್ತಿ ಮಾಡಬೇಡಿ. ಉನಿ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಸೀದೋದಂಗೆ ಆಗುತ್ತೆ. ಈ ಥರ ನೀಟಾಗಿ ಕಮ್ಮಿ ಉರಿನಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಫ್ರೈ ಆಗಿದೆ. ಇಷ್ಟು ಕಡಲೆಬೇಳೆ ಫ್ರೈ ಆದರೆ ಸಾಕು. ಈಗ ಇದಕ್ಕೆ ನಾನು ಈರುಳ್ಳಿನ ಹಚ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ನಾವು ಯಾವಾಗಲೂ ಸ್ವಲ್ಪ ಎಷ್ಟು ಜನಕ್ಕೆ ಕ್ವಾಂಟಿಟಿಗೆ ಮಾಡ್ಕೋತಾ ಇರ್ತೀವಿ ಅದನ್ನು ನೋಡಿಕೊಂಡು ನಾವು ಈರುಳ್ಳಿ, ಸೊಪ್ಪು, ಕ್ಯಾರೆಟ್ ಎಲ್ಲ ನೋಡಿಕೊಂಡು ತೊಗೊಳ್ಳಿ. ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದಾದರೆ ಎಲ್ಲನೂ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಈ ಕ್ಯಾರೆಟು ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿಕೊಂಡು ಅದನ್ನೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿರೋದ್ರಿಂದ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ. 1 ಕಟ್ಟು ಸಣ್ಣ ಕಟ್ಟು ಸಬ್ಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ನಾನು ಕ್ಯಾರೆಟು ಸೊಪ್ಪನ್ನೆಲ್ಲ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡಿ ಸಾಕು. ಈ ಥರ ಎಲ್ಲನೂ ಸ್ವಲ್ಪ ಕ್ಯಾರೆಟು ಸೊಪ್ಪೆಲ್ಲ ಸ್ವಲ್ಪ ರೋಸ್ಟ್ ಆಗಲಿ, ತುಂಬ ರೋಸ್ಟ್ ಆಗೋದೇನು ಬೇಡ. ಅದು ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಈ ಥರ ರೋಸ್ಟ್ ಮಾಡಿ. ಈಗ ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಕಾಯಿ ಪೀಸ್ ಮಾಡಿದ್ದೀನಿ ನಾನು. ನೀವು ಬೇಕಿದ್ದರೆ ಕಾಯಿ ತುರಿನ ಬೇಕಾದರೆ ತೊಗೋಬೋದು. ನಾನು ಸಣ್ಣದಾಗಿ
ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಸಣ್ಣ ಸಣ್ಣದಾಗಿ ನಾನು ಪೀಸ್ನ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ತುರಿನ ಬೇಕಿದ್ದರೆ ಹಾಕೋಬೋದು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಿಗೆ ನಾನು ಕಾಯಿ ಇದನ್ನು ಹಾಕೋತಾ ಇದ್ದೀನಿ. ಲಾಸ್ಟಲ್ಲೇ ಹಾಕೋಬೇಕು ಇದನ್ನು. ಕಾಯಿ ಬೇಗ ಫ್ರೈ ಆಗಿಬಿಡುತ್ತೆ, ತುಂಬ ಫ್ರೈ ಆದರೆ ಚೆನ್ನಾಗಿರಲ್ಲ. ಇದನ್ನೆಲ್ಲ ಹಾಕ್ಕೊಂಡು ನಾನು ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಇದೆಲ್ಲದಕ್ಕೂ ಸ್ವಲ್ಪ ಉಪ್ಪಿಡಿಲಿ ಅಂತ ಅಷ್ಟೇ. ನಾನು ಸರಿಗೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಹುಳಿ ಬಂದಮೇಲೆ ಎತ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ. ಈ ಥರ ಎಲ್ಲ ಫುಲ್ಲು ಲೋ ಫ್ಲೇಮಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡಿದ್ರೆ ಸಾಕು. ನೋಡಿ ಈಗೀಗ ಫ್ರೈ ಆಗಿದೆ. ಇದನ್ನು ನಾನು ಕೆಳಗಡೆ ತಗೊಂಡು ಇದನ್ನು ಸರಿಗೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಸೊಪ್ಪು ಕ್ಯಾರೆಟೆಲ್ಲ ಹೆಚ್ಚಾಗಿ ಸಿಗಬೇಕು ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ಸೊಪ್ಪು ಕ್ಯಾರೆಟನ್ನ ಹಾಕೋಬೋದು. ನಾನು ತೋರಿಸಿರೋ ಕ್ವಾಂಟಿಟಿಗೆ ಕರೆಕ್ಟಾಗಿದೆ. ಈ ಥರ ತಗೊಳ್ಳಿ. ಈ ಥರ ನೀಟಾಗಿ ಎಲ್ಲ ಫುಲ್ಲು ಸೊಪ್ಪು ಇದು ಈರುಳ್ಳಿ ಎಲ್ಲ ಫುಲ್ಲು ಇದು ಮಿಕ್ಸ್ ಆಗಬೇಕು ಸರಿಗೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸರಿ ಹುಳಿ ಬಂದರೆ ಚೆನ್ನಾಗಿರುತ್ತೆ. ಉದ್ದಿನಬೇಳೆನ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆಗಿದೆ. ನಾವು ನೆಕ್ಸ್ಟು ಚಟ್ನಿಗೆ ರುಬ್ಕೊಂಡು ಬಿಡೋಣ. ಈಗ ನಾನು ಚಟ್ನಿಗೆ ಯಾವಾಗಲೇ ತೋರಿಸಿದ್ನಲ್ಲ ಅದೆಲ್ಲ ಫುಲ್ಲು ಒಂದೇ ಸಲ ನಾನು ಎಲ್ಲನೂ ಹಾಕೋತಾ ಇದ್ದೀನಿ. ಕಾಯಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ, ಕಡಲೆ, ಸ್ವಲ್ಪ ಹುಣಸೆಹಣ್ಣು ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ಗ್ರೈಂಡ್ ಆಗಿದೆ ಚಟ್ನಿಗೆ. ಅದಕ್ಕೆ ನಾನು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮಾಮೂಲಿ ಸಾಸಿವೆ, ಮೆಣಸಿನ್ಕಾಯಿ, ಕಡಲೆಬೇಳೆ, ಒಂದೇ ಒಂದು ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗಿದು ಫ್ರೈ ಆಗಿದೆ. ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆನ ನಾನು ಚಟ್ನಿಗೆ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಗೆ ಇಷ್ಟಪಡೋದಾದರೆ ಒಗ್ಗರಣೆ ಏನೂ ಪರವಾಗಿಲ್ಲ, ಹಾಗೆ ಬೇಕಿದ್ದರೂ ತಿನ್ಬೋದು, ಚೆನ್ನಾಗಿರುತ್ತೆ. ಪಡ್ಡು ಚಟ್ನಿನೇ ಬೇಕು ಅಂತಲೂ ಏನಿಲ್ಲ. ಅದಕ್ಕೆ ನಾವು ಈರುಳ್ಳಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ, ಅದಕ್ಕೂ ಒಗ್ಗರಣೆ ಮಾಡಿ ಹಾಕಿರೋದ್ರಿಂದ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಪಡ್ಡುದೇ ಅಂತ ಪಾತ್ರೆ ಬರುತ್ತೆ, ಆ ಪಾತ್ರೆನ ನಾನು ತೊಗೊಂಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಇದನ್ನ ಚಿಕ್ಕ ಚಿಕ್ಕ ಸೈಜೆಲ್ಲ ಬರುತ್ತೆ. ನಾನಿದು ಸ್ವಲ್ಪ ದೊಡ್ಡ ಸೈಜದು. ಇದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ. ಈ ಪಡ್ಡು ಪಾತ್ರೆಯಲ್ಲಿ ಎಣ್ಣೆ ಹಾಕ್ದೇ ಇದ್ರೂ ಪರವಾಗಿಲ್ಲ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋರು ಇಷ್ಟಪಡೋರು ಎಣ್ಣೆನ ಹಾಕೋಬೋದು. ಈ ಥರ ನಾನು ಮಿಕ್ಸ್ ಮಾಡಿರೋ ಸರಿನ ಈ ಥರ ಸ್ವಲ್ಪ ಸ್ವಲ್ಪನೇ ಇನ್ನೂ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಇದೇ ಥರ ಹಾಕ್ಕೊಳ್ಳಿ. ಸ್ವಲ್ಪ ಬೇಗ ತವ ಕಾದ್ಬಿಡುತ್ತೆ ಅದು. ಸ್ವಲ್ಪ ಉರಿನ ಫ್ಲೇಮ್ನ ಜಾಸ್ತಿ ಮಾಡಿ ಈ ಥರ ಹಾಕ್ಕೊಳ್ಳಿ. ಈ ಥರ ಬಿಟ್ಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಡಿ. ಈಗ 5 ನಿಮಿಷ ಆಗಿದೆ. ನೋಡಿ ಯಾವ ಥರ ಬಂದಿದೆ ಅಂತ. ಉಲ್ಟಾ ಮಾಡುವಾಗ ಸ್ವಲ್ಪ ಹಿಂಸೆ ಆದರೂ ಪರವಾಗಿಲ್ಲ,
ಏನು ತೊಂದರೆ ಆಗಲ್ಲ, ಬೇಗ ಬೇಗ ಆಗಿಬಿಡುತ್ತೆ. ಈ ಥರ ನೀಟಾಗಿ ಉಲ್ಟಾ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬೇಗ, 2 ನಿಮಿಷ 3 ನಿಮಿಷ ಸಾಕು, ಬೇಗ ಆಗಿಬಿಡುತ್ತೆ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಉರಿ ಹೋಗೋದಕ್ಕೆ ಈ ಥರ ಮಧ್ಯದ್ದು ಬೇಗ ಆಗೋಗ್ಬಿಡುತ್ತೆ. ಈ ಥರ ನೋಡಿಕೊಂಡು ಉಲ್ಟಾ ಮಾಡ್ಕೋಬೋದು, ಈಸಿಯಾಗಿ ಬರುತ್ತೆ. ಈಗ ಮಧ್ಯ ರೋಸ್ಟ್ ಆಗಿದೆ, ಬೇಗ ಬೆಂದಿದೆ, ಉರಿ ಹೋಗಿರೋದ್ರಿಂದ, ಇದು ಪಾತ್ರೆ ದೊಡ್ಡದಾಗಿರೋದ್ರಿಂದ ಉರಿ ಮಧ್ಯಕ್ಕೆ ಹೋಗ್ತಿರೋದ್ರಿಂದ ಈ ಥರ ಮಧ್ಯದಲ್ಲಿ ಬೇಗ ರೋಸ್ಟ್ ಆಗ್ತಿದೆ. ಈಗ ನಾವು ಸೈಡಲ್ಲಿರೋದನ್ನೆಲ್ಲ ಮಧ್ಯದಕ್ಕೆ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋಬೋದು. ಈ ಥರ ಬೇಯಿಸ್ಕೊಳ್ಳಿ. ನೋಡಿ ಯಾವ ಥರ ಈಸಿಯಾಗಿ ಬರುತ್ತೆ ಅಂತ ಸ್ಪೂನಲ್ಲಿ. ಈಗ ಅದನ್ನು ನಾನು 1-2 ನಿಮಿಷ ಪುನಃ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ಇದು ಆಗಿದೆ ನೋಡಿ ಯಾವ ಥರ. ಈ ಥರ ಎಲ್ಲ ಮಧ್ಯೆ ಪುನಃ ಹಾಕ್ಕೊಂಡು ನಾವು ರೋಸ್ಟ್ ಮಾಡ್ಕೋಬೋದು, ಬೇಗ ಆಗುತ್ತೆ. ಈಗ ಅದನ್ನು ನಾನು ಎತ್ಕೊಂಡು ಹಾಕೋತಾ ಇದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇನ್ನೂ ಒಂದು ಟ್ರಿಪ್ಪು ನಾನು ಹಾಕೋತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ. ನಿಮಗೆ ಸ್ವಲ್ಪ ಇದು ಎತ್ತೋದಕ್ಕೆ ಹಿಂಸೆ ಅನಿಸಿದ್ರೆ ಸ್ವಲ್ಪನೇ ಹಾಕ್ಕೊಳ್ಳಿ. ಆಫ್ ಹಾಕ್ಕೊಂಡ್ರೂ ಇದಕ್ಕೆ ಸಾಕು. 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಬೇಗ. ನೋಡಿ ಈ ಥರ ಒಂದು ಸ್ಪೂನ್ನ ಸಹಾಯನ ತಗೊಂಡು ಸ್ಪೂನ್ನಲ್ಲಿ ಈ ಥರ ಉಲ್ಟಾ ಮಾಡಿ ಹಾಕ್ಕೊಂಡ್ರೆ 2 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ. ಈ ಥರ ಎಲ್ಲ ಉಲ್ಟಾ ಮಾಡಿ ನಾನು 2 ನಿಮಿಷ ಮುಚ್ಚಿ ಈಗ ಬಿಟ್ಬಿಡ್ತೀನಿ. ಈಗ ಆಗಿದೆ. ಈ ಥರ ನೋಡಿ, ಈ ಥರ ನೋಡಿಕೊಂಡು ಎಲ್ಲ 2 ಸೈಡನ್ನು ಫುಲ್ ಎಲ್ಲ ಬೆಂದಿದೆಯಾ ನೋಡಿಕೊಂಡು ಎತ್ಕೊಳ್ಳಿ. ಈಗ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಈ ಥರ ನೋಡಿಕೊಂಡೆಲ್ಲ ರೋಸ್ಟ್ ಮಾಡ್ಕೊಂಡು ಎತ್ಕೊಳ್ಳಿ. ನೋಡಿ ಯಾವ ಥರ ಆಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ. ಮಕ್ಳಿಗಂತೂ ಲಂಚ್ ಬಾಕ್ಸಿಗೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಚಿಕ್ಕದಾಗಿ ಇಡ್ಲಿ ಥರ ತುಂಬ ಚೆನ್ನಾಗಿದೆ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ಈ ರೆಸಿಪಿನ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆಗ ಮಾತ್ರ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಫ್ರೆಂಡ್ಸ್.